ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DGCI ಸೇಫ್ಟಿ ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ FD ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂತ ಕರೆಸ್ಕೊಳ್ತಾ ಇರೋ ಮಹಾಕುಂಭಮೇಳದಲ್ಲಿ ಮತ್ತೊಂದು ಅಗ್ನಿ ಅವಘಡ ಉಂಟಾಗಿದೆ. ಕುಂಭಮೇಳದ ಸೆಕ್ಟರ್ 5ರ ಟೆಂಟ್ನಲ್ಲಿ ರಾಮದಾಸ್ ಆಶ್ರಮದ ಅಡುಗೆ ಮನೆಯಲ್ಲಿ ಬೆಳಗಿನ ಜಾವ ಈ ಘಟನೆಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಬೆಂಕಿಯನ್ನು ನಂದಿಸಿದ್ದಾರೆ. ಅತ್ತ ಸೆಕ್ಟರ್ 16ರಲ್ಲಿರೋ ಕಿನ್ನರ್ ಅಖಾಡ ಕ್ಯಾಂಪ್ನಲ್ಲೂ ಬೆಂಕಿ ಕಾಣಿಸಿಕೊಂಡಿತ್ತು. ತಕ್ಷಣ ಜನರೇ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇನ್ನು ಭಾನುವಾರ ಸೆಕ್ಟರ್ 19ನಲ್ಲಿ ಉಂಟಾಗಿದ್ದ ಅಗ್ನಿ ದುರಂತದಲ್ಲಿ ಸುಮಾರು 100 ಟೆಂಟ್ಗಳು ಬೆಂಕಿಗೆ ಆಹುತಿಯಾಗಿರೋ ಮಾಹಿತಿ ಬರ್ತಾ ಇದೆ. ಈ ಘಟನೆಯಲ್ಲಿ ಓರ್ವ ಗಾಯಗೊಂಡಿದ್ರು. ಆ ವ್ಯಕ್ತಿ ಸದ್ಯ ಚಿಕಿತ್ಸೆ ಪಡೆದು ಮಾಧ್ಯಮದ ಮುಂದೆ ಬಂದು ಮಾತನಾಡಿದ್ದಾರೆ. ಗಾಯಗೊಂಡಾಗ ಚಿಕಿತ್ಸೆ ಕೊಡೋಕೆ ಯಾರೂ ಮುಂದಾಗಿಲ್ಲ. ತಾವೊಬ್ಬರೇ ಸ್ಥಳೀಯ ಆಸ್ಪತ್ರೆಗೆ ಹೋಗಿ ತಮ್ಮ ಖರ್ಚಿನಲ್ಲಿ ಚಿಕಿತ್ಸೆ ಪಡೆದಿರೋದಾಗಿ ವಿಮಲ್ ಜಾ ಅನ್ನೋರು UP ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಏನೋ ಕುಂಭಮೇಳ ಬೆಂಕಿ ಅವಘಡಗಳಿಗೆ ಸಮಾಜವಾದಿ ಪಾರ್ಟಿ ಯೋಗಿ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಯೋಗಿ ಸರ್ಕಾರದ ಅವ್ಯವಸ್ಥೆಯಿಂದ ಇಷ್ಟೆಲ್ಲ ಆಗಿದೆ ಅಂತ ಹೇಳಿದೆ. ಏನೋ ಜನವರಿ 13ನೇ ತಾರೀಕು ಶುರುವಾಗಿರೋ ಕುಂಭಮೇಳದಲ್ಲಿ ಪ್ರತಿದಿನ ಸುಮಾರು 70 ಲಕ್ಷ ಭಕ್ತಾದಿಗಳು ಬರ್ತಾರೆ ಅಂತ ಗೊತ್ತಾಗಿದೆ. ಇದೇ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರಾಟ ಮಾಡ್ತಾ ಇದ್ದ 16 ವರ್ಷದ ಮೋನಾಲಿಸಾ ಅನ್ನೋ ಹುಡುಗಿಗೆ ಸೋಷಿಯಲ್ ಮೀಡಿಯಾದಿಂದ ಕಿರುಕುಳ ಆಗ್ತಿರೋ ಆರೋಪ ಬಂದಿದೆ. ಮಧ್ಯಪ್ರದೇಶ ಮೂಲದ ಈ ಹುಡುಗಿಯ ಸೌಂದರ್ಯಕ್ಕೆ ಆಕರ್ಷಿತರಾದವರು ಆಕೆಯ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಕೆಲವರಂತೂ ಫೋಟೋಗಾಗಿ ಪೀಡಿಸ್ತಿರೋದು ಕೂಡ ವರದಿಯಾಗ್ತಿದೆ. ಹೀಗಾಗಿ ಮನನೊಂದು ಆ ಬಾಲಕಿ ವಾಪಸ್ ತನ್ನ ಊರಿಗೆ ಹೋಗಿದ್ದಾಳೆ ಅಂತ ಗೊತ್ತಾಗಿದೆ. ಇನ್ನೊಂದು ಕಡೆ ಛತ್ತೀಸ್ಗಢದ ಅಜಯ್ ನಿಷಾದ್ ಅನ್ನೋ ವ್ಯಕ್ತಿ 600 ಕಿಲೋಮೀಟರ್ ಸ್ಕೇಟಿಂಗ್ ಮಾಡಿ ಕುಂಭಮೇಳ ರೀಚ್ ಆಗ್ತೀನಿ ಅಂತ ಹೇಳಿದ್ದಾರೆ. ಏನೋ ದೇಶಾದ್ಯಂತ ತೀವ್ರ ಆಕ್ರೋಶ ಹುಟ್ಟುಹಾಕಿದ್ದ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹಾಗೂ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. ಈ ಕೇಸ್ನಲ್ಲಿ ತಪ್ಪಿತಸ್ಥ ಅಂತ ಗುರುತಿಸಲಾಗಿದ್ದ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಹಾಗೆ 50,000 ರೂಪಾಯಿ ದಂಡ ಹಾಕಲಾಗಿದೆ. ಮೃತ ಮಹಿಳಾ ಟ್ರೈನಿ ಡಾಕ್ಟರ್ ಕುಟುಂಬಕ್ಕೆ 17 ಲಕ್ಷ ರೂಪಾಯಿ ಪರಿಹಾರ ಕೊಡುವಂತೆ ಕೋರ್ಟ್ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚಿಸಿದೆ. ಆದರೆ ನಮಗೆ ಯಾವುದೇ ಪರಿಹಾರದ ದುಡ್ಡು ಬೇಡ ಅಂತ ಹೇಳಿರೋ ಮೃತ ವೈದ್ಯೆಯ ಕುಟುಂಬಸ್ಥರು ರಾಯ್ಗೆ ಗಲ್ಲು ಶಿಕ್ಷೆ ವಿಧಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೋರ್ಟ್ ಆದೇಶಕ್ಕೆ ತೃಪ್ತಿ ಇಲ್ಲ, ಇನ್ನೂ ಹೆಚ್ಚಿನ ಶಿಕ್ಷೆ ಆಗಬೇಕಾಗಿತ್ತು ಅಂತ ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು CBI ಕೂಡ ಅಪರಾಧಿಗೆ ಗಲ್ಲು ಶಿಕ್ಷೆ ಕೇಳಿತ್ತು. ಇದು ಅಪರೂಪದಲ್ಲಿ ಅಪರೂಪದ ಘಟನೆ, ಹೀಗಾಗಿ ಮರಣದಂಡನೆ ಆಗಬೇಕು ಅಂತ ವಾದ ಮಾಡಿತ್ತು. ಆದರೆ ಕೋರ್ಟ್ ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಅಲ್ಲದೆ ಶಿಕ್ಷೆ ರದ್ದಾಗಲ್ಲ, ಆತ ಸಾಯುವ ತನಕ ಕಂಬಿ ಹಿಂದೆ ಇರಲೇಬೇಕು ಅಂತ ಹೇಳಿದೆ. ಅಂದಹಾಗೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಕಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ 31 ವರ್ಷದ ಮಹಿಳಾ ಟ್ರೇನಿ ಡಾಕ್ಟರ್ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ಮಾಡಲಾಗಿತ್ತು. ಕಳೆದ ಶನಿವಾರವಷ್ಟೇ ಸಂಜಯ್ ರಾಯ್ನನ್ನ ತಪ್ಪಿತಸ್ಥ ಅಂತ ಕೋರ್ಟ್ ಗುರುತಿಸಿತ್ತು. ಈಗ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ. ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲ ಅಂತ ಹೇಳಿ ಗಲ್ಲು ಶಿಕ್ಷೆ ಕೊಡದೆ ಜೀವಾವಧಿ ಶಿಕ್ಷೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಲಾಗಿದೆ. ಮತ್ತೊಂದು ಕಡೆ ತನ್ನ ಬಾಯ್ ಫ್ರೆಂಡ್ಗೆ ಗೆಳೆಯನಿಗೆ ಡ್ರಿಂಕ್ನಲ್ಲಿ ವಿಷ ಹಾಕಿ ಕೊಂದಿದ್ದ ಗ್ರೀಷ್ಮಾ ಅನ್ನೋ ಮಹಿಳೆಗೆ ಕೇರಳ ಸೆಷನ್ ಕೋರ್ಟ್ ಮರಣದಂಡನೆ ವಿಧಿಸಿದೆ. 2 ವರ್ಷಗಳ ಹಿಂದೆ ಶರೂನ್ ರಾಜ್ಗೆ ಪಾನೀಯದಲ್ಲಿ ವಿಷ ಹಾಕಿದ್ದ ಕಾರಣ ಅಂಗಾಂಗ ವೈಫಲ್ಯದಿಂದ ಬಳಲಿ ಕೊನೆಗೆ ಪ್ರಾಣವನ್ನು ಕಳ್ಕೊಂಡಿದ್ರು. ಈ ಸಂಬಂಧ ಆತನ ಕುಟುಂಬದವರು ಗ್ರೀಷ್ಮಾ ವಿರುದ್ಧ ಕೇಸ್ ದಾಖಲಿಸಿದ್ರು. ನಂತರ ಅಕ್ಟೋಬರ್ 2022ರಲ್ಲಿ ಗ್ರೀಷ್ಮಾ ಬಂಧನ ಆಯಿತು. ಈಗ ಕೋರ್ಟ್ ಈ ಕೇಸಲ್ಲಿ ಮರಣದಂಡನೆ ವಿಧಿಸಿದೆ. ಇನ್ನು ಈ ಮಹಿಳೆಗೆ ಬೇರೆ ಕಡೆ ವಿವಾಹ ನಿಶ್ಚಯ ಆಗಿತ್ತು. ಇದಕ್ಕೆ ಶರೂನ್ ರಾಜ್ ವಿರೋಧಿಸಿದ. ಇದಕ್ಕಾಗಿ ಗ್ರೀಷ್ಮಾ ಆತನಿಗೆ ವಿಷ ಕೊಟ್ಟಿದ್ಲು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಏನೋ ಶರೂನ್ ಹತ್ಯೆಗೆ ಗ್ರೀಷ್ಮಾ ಚಿಕ್ಕಪ್ಪ ನಿರ್ಮಲ್ ಕುಮಾರ್ ಕೂಡ ಸಹಾಯ ಮಾಡಿದ್ದಾರೆ ಅಂತ ಅವರಿಗೆ 3 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ನೋಡಿ, ಒಂದೇ ದೇಶ ಭಾರತ, ಒಂದು ಪಶ್ಚಿಮ ಬಂಗಾಳ, ಇನ್ನೊಂದು ಕೇರಳದ ಕೇಸು. ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರ, ಭಯಾನಕ ಅತ್ಯಾಚಾರ ಮತ್ತು ಹಿಂಸಾತ್ಮಕವಾಗಿರೋ ಒಂದು ಕೊಲೆ. ಅಲ್ಲಿ ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲ ಅಂತ ಸೆಷನ್ಸ್ ಕೋರ್ಟ್ CBI ತನಿಖೆ ನಡೆದಿತ್ತು. CBI ಗಲ್ಲು ಶಿಕ್ಷೆ ಕೀಳಿತ್ತು. ಆದರೂ ಸೆಷನ್ಸ್ ಕೋರ್ಟ್ ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲ ಇದು ಅಂತ
ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದೆ, ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಕೇರಳದಲ್ಲಿ ಮಹಿಳೆ ತನ್ನ ಬಾಯ್ ಫ್ರೆಂಡ್ಗೆ ವಿಷ ಹಾಕಿ ಕೊಂದಿರೋ ಕೇಸ್, ಇಲ್ಲಿ ಮರಣದಂಡನೆಯನ್ನು ವಿಧಿಸಿದೆ ಸೆಷನ್ಸ್ ಕೋರ್ಟ್. ಆದರೆ ಎರಡು ಕೇಸಲ್ಲಿ ಹೈಯರ್ ಕೋರ್ಟ್ಸಿಗೆ ಹೋಗೋಕ್ಕೆ ಅವಕಾಶ ಇದ್ದೇ ಇರುತ್ತೆ. ಬಟ್ ಕಾಂಟ್ರಾಸ್ಟ್ ನೋಡಿ ನೀವಿಲ್ಲಿ. ಇಡೀ ಮೂಡ ಸೈಟ್ಗಳನ್ನು ಮುಟ್ಟುಗೋಲು ಹಾಕಿಕೊಂಡಿರೋದಕ್ಕೂ ತಮ್ಮ ವಿರುದ್ಧದ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ, ರಾಜಕೀಯ ಉದ್ದೇಶದಿಂದ ತನಿಖೆ ಮಾಡ್ತಿದ್ದಾರೆ ಅಷ್ಟೇ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 50-50 ಅನುಪಾತದಲ್ಲಿ ಸೈಟ್ಗಳನ್ನು ಮುಟ್ಟುಗೋಲು ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಿಜೆಪಿನೇ ಇಡಿಯಿಂದ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಇದು ರಾಜಕೀಯ ಪ್ರೇರಿತ ಅಂತ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲದ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ 3 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರದ ಕಾರ್ ಬಳಸಿ 12 ಕೋಟಿ ಕದ್ದು ಇವರೆಲ್ಲ ತಮಿಳುನಾಡಿನ ತಿರುನಲ್ವೇಲಿಗೆ ಪರಾರಿಯಾಗಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಆದರೆ ಇವರೆಲ್ಲ ಎಲ್ಲಿ ಹೇಗೆ ಸಿಕ್ಕಿದ್ರು ಅನ್ನೋ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ರಾಜ್ಯ ಸರ್ಕಾರ ಬೀರು ಪ್ರಿಯರಿಗೆ ಬರೆ ಹಾಕಿಬಿಟ್ಟಿದೆ. ಬಿಯರ್ಗಳ ಮೇಲಿನ ಸುಂಕ ಜಾಸ್ತಿ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿ ಬೀರ್ ಬಾಟಲ್ಗೆ 10 ರೂಪಾಯಿನಿಂದ 45 ರೂಪಾಯಿವರೆಗೆ ಜಂಪ್ ಆಗುತ್ತೆ. ಸೋಮವಾರದಿಂದ ಹೊಸ ಹೆಚ್ಚಿನ ಬೀರ್ ದರ ಜಾರಿಯಾಗುತ್ತೆ. ಅದರಲ್ಲೂ ಕೂಡ 300 ರೂಪಾಯಿಗಿಂತ ಕಡಿಮೆ ರೇಟಿನ ಬೀರ್ ಬಾಟಲಿಗಳ ರೇಟ್ ಮಾತ್ರ ಜಾಸ್ತಿ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಮೈಸೂರಲ್ಲಿ ಕಳ್ಳರು ಹಗಲು ಹೊತ್ತಲ್ಲೇ ರೋಡ್ ಮೇಲೆ ಉದ್ಯಮಿಯೊಬ್ಬರ ಹಣವನ್ನ ಕಿತ್ಕೊಂಡು ಹೋಗಿರೋ ಘಟನೆಯಾಗಿದೆ. ಅಲ್ಲಿನ ಹಾರೋಹಳ್ಳಿ ಗ್ರಾಮದ ಬಳಿ ಕೇರಳ ಮೂಲದ ಉದ್ಯಮಿ ಸೂಫಿ ಅನ್ನೋರ ಕಾರನ್ನ ಅಡ್ಡಗಟ್ಟಿದ 4 ಮುಸುಕುದಾರಿಗಳು ಕಾರ್ ಸಮೇತ ಹಣವನ್ನ ಕಸ್ಕೊಂಡು ಹಾರು ಹೋಗಿದ್ದಾರೆ. ಹಾರೋಹಳ್ಳಿಯಲ್ಲಿ ದರೋಡೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಈ ಘಟನೆ ಮೈಸೂರಿನ ಜಯಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿದೆ. ಸ್ಥಳಕ್ಕೆ ಡಿವೈಎಸ್ಪಿ ರಘು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಉದ್ಯಮಿಯಿಂದ ಮಾಹಿತಿ ಪಡೆದು ತನಿಖೆ ನಡೆಸ್ತಾ ಇದ್ದಾರೆ. ಬಿಜೆಪಿ ನಾಯಕಿ ನಾಜಿಯಾ ಇಲಾಹಿ ಖಾನ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ವಿವಾದಾಸ್ಪದ ಧಾರ್ಮಿಕ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಸ್ಲಿಂ ಪುರುಷರಿಗೆ ವಿಚ್ಛೇದನ ಕೊಡಿ, ಹಿಂದೂ ಯುವಕರನ್ನ ಮದುವೆಯಾಗಿ ನಿಮಗೆ ಹನಿಮೂನ್ ಕೂಡ ಮಾಡಿಸ್ತೀವಿ ಅಂತ ವಿಲಕ್ಷಣವಾದ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 7 ಜನ್ಮ ಸಾಥ್ ನೀಡೋ ಗಂಡ ಬೇಕು ಅಥವಾ ಧಾರ್ಮಿಕ ಸ್ಥಳಗಳಲ್ಲೇ ಅತ್ಯಾಚಾರ ಮಾಡೋರು ಬೇಕು ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ ಮಾಡ್ತಾರೆ, ಮಹಿಳೆಯರೊಂದಿಗೆ ಚಾಟಿ ಮಾಡೋದನ್ನ ಟಿವಿ ಚಾನೆಲ್ಗಳಲ್ಲಿ ನೋಡಿದ್ದೀನಿ, ಅಲ್ಲದೆ ಮಹಿಳಾ ಪತ್ರಕರ್ತರೊಂದಿಗೆ ಅಸಭ್ಯ ವರ್ತನೆಗೆ ಪ್ರಯತ್ನಿಸ್ತಾರೆ ಅವರು ಅಂತೆಲ್ಲ ಆರೋಪವನ್ನ ಮಾಡಿದ್ದಾರೆ. ಇವರು 3 ಕಾರ್ಮಿಕರ ಮೇಲೆ ಮನಬಂದಂತೆ ಥಳಿಸಿರೋ ಅಮಾನವೀಯ ಘಟನೆ ವಿಜಯಪುರದಲ್ಲಿ ಆಗಿದೆ. ವಿಜಯಪುರದ ಗಾಂಧಿನಗರದ ಸ್ಟಾರ್ ಚೌಕ್ ಬಳಿ ಇಟ್ಟಿಗೆ ಭಟ್ಟಿಯಲ್ಲಿ ಅದರ ಮಾಲೀಕ ಕೆಮು ರಾಠೋಡ್ ಮತ್ತು ಆತನ ಸಹಚರರು ಕಾರ್ಮಿಕರಾದ ಸದಾಶಿವ ಮಾದರ, ಸದಾಶಿವ ಬಲಬಾದಿ, ಉಮೇಶ್ ಮಾದರ ಅನ್ನೋರ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಈ 3 ಕಾರ್ಮಿಕರು ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ತಮ್ಮ ಊರಿಗೆ ಹೋಗಿದ್ರು. ಆದರೆ ಅಡ್ವಾನ್ಸ್ ಹಣ ಪಡೆದು ವಾಪಸ್ ಬರೋಕೆ ಲೇಟ್ ಮಾಡಿದ್ದಾರೆ ಅಂತ ಪೈಪ್ನಿಂದ ಹೊಡೆದಿರೋ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ರಾಕ್ಷಸಿ ಕೃತ್ಯಗಳು ವೈರಲ್ ಆಗಿವೆ. ಈ ಸಂಬಂಧ ವಿಜಯಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 5 ಪೈಕಿ ಮಾಲೀಕ ಸೇರಿ 3 ಪೊಲೀಸರು ವಶಕ್ಕೆ ಪಡೆದು ಇನ್ನಿಬ್ಬರಿಗೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಘಟನೆಗೆ ಸಚಿವ ಎಂಬಿ ಪಾಟೀಲ್, ಬಿಜೆಪಿ ಶಾಸಕ ಯತ್ನಾಳ್ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ರ ಟಾಕ್ಸಿಕ್ ಬಳಿಕ ಈಗ ರಿಷಬ್ ಶೆಟ್ಟಿ ಅವರ ಕಾಂತಾರ 2 ಸಿನಿಮಾಗೂ ಕಾಡಿನ ನಾಶದ ಆರೋಪ ಕೇಳಿಬಂದಿದೆ. ಶೂಟಿಂಗ್ ವೇಳೆ ಮರಗಳನ್ನು ಕಡಿದು ಕಾಡಿಗೆ ಬೆಂಕಿ ಇಡ್ತಿದ್ದಾರೆ ಅಂತ ಶೂಟಿಂಗ್ ನಡೀತಾ ಇರೋ ಹಾಸನ ಜಿಲ್ಲೆ ಹೆರೂರು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಕೂಡಲೇ ಚಿತ್ರೀಕರಣ ನಿಲ್ಲಿಸಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮುಂದಾಗಬೇಕು, ಇಲ್ಲದೆ ಹೋದರೆ ನಾವು ಪ್ರತಿಭಟಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಮಾತನಾಡಿ, ಚಿತ್ರೀಕರಣದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಒಂದು ವೇಳೆ ಕಂಡೀಷನ್ಸ್ ಉಲ್ಲಂಘನೆ ಮಾಡಿದರೆ ಚಿತ್ರೀಕರಣವನ್ನ ನಿರ್ಬಂಧಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿನಿಮಾ ಟೀಮ್ ಈ ಕ್ಷಣದವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಮಹತ್ವದ ಬೆಳವಣಿಗೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಉತ್ತರಾಖಂಡ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ಈ ಬಗ್ಗೆ ಖುದ್ದು ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಮಾಹಿತಿ ನೀಡಿದ್ದಾರೆ. ನಮ್ಮ ಸರ್ಕಾರ ರಚನೆಯಾದ ಕೂಡಲೇ ಏಕರೂಪ ನಾಗರಿಕ ಸಂಹಿತೆ ಕಾರ್ಯರೂಪಕ್ಕೆ ತರ್ತೀವಿ ಅಂತ 2022ರಲ್ಲಿ ನಾವು ಉತ್ತರಾಖಂಡ್ ಜನತೆಗೆ ಮಾತನ್ನ ಕೊಟ್ಟಿದ್ವಿ. ಆ ಮಾತನ್ನ ಉಳಿಸಿಕೊಂಡಿದ್ದೀವಿ. ಯುಸಿಸಿಯನ್ನ ಪರಿಚಯಿಸಿ ಪಾಸ್ ಮಾಡಿ ಅದಕ್ಕೆ ರಾಷ್ಟ್ರಪತಿಗಳ ಒಪ್ಪಿಗೆಯೂ ಸಿಕ್ಕಿ ಈಗ ಕಾಯ್ದೆಯಾಗಿ ರೂಪುಗೊಂಡಿದೆ. ಅದರ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಎಲ್ಲವನ್ನ ಪರಿಶೀಲಿಸಿದ ನಂತರ ಯಾವಾಗ ಜಾರಿ ಮಾಡಲಾಗುತ್ತೆ ಅಂತ ಶೀಘ್ರದಲ್ಲಿ ಡೇಟ್ ಘೋಷಿಸ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಗೋವಾ ಬಳಿಕ ಈಗ ಉತ್ತರಾಖಂಡ ಕೂಡ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಅಂತಿಮ ಹೆಜ್ಜೆ ಇಟ್ಟಿದೆ. ಜಮ್ಮು ಕಾಶ್ಮೀರದ ಸೋಪೋರ್ ಪ್ರದೇಶದಲ್ಲಿ ಭದ್ರತಾ ಪಡೆ ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಈ ವೇಳೆ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಭದ್ರತಾ ಪಡೆಯ ಓರ್ವ ಯೋಧ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಹುತಾತ್ಮರಾಗಿದ್ದಾರೆ. ಭದ್ರತಾ ಪಡೆಗಳು ಉಗ್ರರ ಅಡಗುದಾಣದ ವಿರುದ್ಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಸೋಪೋರ್ ಏರಿಯಾದಲ್ಲಿ 2 ಉಗ್ರರು ಇರಬಹುದು ಅಂತ ಅಂದಾಜು ಮಾಡಲಾಗಿದ್ದು ಸದ್ಯ ಶೋಧ
ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಮುಂದಿನ ಜನವರಿ 21ರಿಂದ ಮುಂದಿನ ಕೆಲ ವಾರಗಳವರೆಗೆ ಸೌರಮಂಡಲದಲ್ಲಿ ಅಪರೂಪದ ಘಟನೆಯಾಗುತ್ತೆ. ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು ಹೆಚ್ಚು ಕಡಿಮೆ ಒಂದೇ ಲೈನ್ನಲ್ಲಿ ಬಂದು ಮುಂದಿನ ಕೆಲ ವಾರ ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಹಾಗಂತ ಸೌರಮಂಡಲದಲ್ಲಿ ಒಟ್ಟಿಗೆ ಬರೋದಿಲ್ಲ, ಆದರೆ ಭೂಮಿಯಿಂದ ನೋಡಿದಾಗ ಒಂದೇ ಲೈನ್ನಲ್ಲಿ ಬಂದಂಗೆ ಕಾಣಿಸ್ತವೆ. ಇದರಲ್ಲಿ ಮಂಗಳ, ಗುರು, ಶುಕ್ರ ಮತ್ತು ಶನಿ ಗ್ರಹವನ್ನ ಬರಿಗಣ್ಣಿನಿಂದ ಕೂಡ ನೋಡಬಹುದು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಟೆಲಿಸ್ಕೋಪ್ಗಳಿದ್ರೆ ಇನ್ನೂ ಚೆನ್ನಾಗಿ ನೋಡಬಹುದು. ಈ ಬಾಹ್ಯಾಕಾಶದ ಅದ್ಭುತ ಜನವರಿ 21ರಿಂದ ಫೆಬ್ರವರಿ 21ರ ತನಕ ಇರುತ್ತೆ. ಏನೋ ಭಾರತದಲ್ಲಿ ಅಮೆರಿಕದ 26ನೇ ರಾಯಭಾರಿಯಾಗಿರೋ ಎರಿಕ್ ಗಾರ್ಸೆಟ್ಟಿ ಅವರ ಅವಧಿ ಪೂರ್ಣಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ವಿದಾಯ ಹೇಳಿರೋ ಗಾರ್ಸೆಟ್ಟಿ ಭಾವನಾತ್ಮಕವಾಗಿ ಮಾತನಾಡಿ ಭಾರತವನ್ನ ಹೊಗಳಿದ್ದಾರೆ. ಇವತ್ತು ನನ್ನ ಹೃದಯ ತುಂಬ ಹೋಗಿದೆ. ನನಗೆ ಭಾರತ 2ನೇ ಮನೆ, ಫ್ಯಾಮಿಲಿ ಹಾಗೂ ಸ್ನೇಹಿತರನ್ನ ಕೊಟ್ಟಿದೆ. ಇಲ್ಲಿ ಕಳೆದಿರೋ ದಿನಗಳನ್ನು ನಾನು ಜೀವನ ಪರ್ಯಂತ ನೆನಪಿಸ್ಕೊಳ್ತೀನಿ. ನಾನಿವತ್ತು ಒಬ್ಬ ರಾಯಭಾರಿಯಾಗಿ ವಾಪಸ್ ಹೋಗ್ತಿಲ್ಲ, ಬದಲಿಗೆ ಒಬ್ಬ ಲೈಫ್ ಲಾಂಗ್ ಫ್ರೆಂಡ್ ಆಗಿ ಹೋಗ್ತಾ ಇದ್ದೀನಿ. ಭಾರತ ಅದ್ಭುತ ಮಾತ್ರ ಅಲ್ಲ, ಅವಿಸ್ಮರಣೀಯ ಅಂತ ಹೇಳಿದ್ದಾರೆ. ಕಡೆಯಲ್ಲಿ ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್ ಅನ್ನೋ ಬಾಲಿವುಡ್ ಸಿನಿಮಾದ ಫೇಮಸ್ ಡೈಲಾಗ್ ಅನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕ 2 ರಾಷ್ಟ್ರಗಳ ಸಂಬಂಧ ಇವಾಗಷ್ಟೇ ಶುರುವಾಗಿದೆ, ಇನ್ನು ಚೆನ್ನಾಗಿ ಹೋಗೋದು ಬಾಕಿ ಇದೆ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದ ಹೊಸ ರೂಲರ್ ಡೊನಾಲ್ಡ್ ಟ್ರಂಪ್ ಯುಕ್ರೇನ್ ರಷ್ಯಾ ಯುದ್ಧವನ್ನ ಕೊನೆಗೊಳಿಸೋಕೆ ಪ್ಲಾನ್ ಹಾಕೊಂಡಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಫೋನ್ ಕಾಲ್ ಮಾಡೋಕೆ ತಯಾರಿ ನಡೆಸಿ ಅಂತ ತಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ತಾನೆ ಈ ಕೆಲಸವನ್ನ ಮಾಡ್ತಾರೆ ಅಂತ ಅಮೆರಿಕದ CNN ಮಾಧ್ಯಮ ರಿಪೋರ್ಟ್ ಮಾಡಿದೆ. ಮುಂದಿನ ತಿಂಗಳಲ್ಲಿ ಪುಟಿನ್ ರೊಂದಿಗೆ ಪರ್ಸನಲ್ ಮೀಟಿಂಗ್ ನಡೆಸೋ ಬಗ್ಗೆ ಕೂಡ ಈ ಫೋನ್ ಕಾಲ್ನಲ್ಲಿ ಟ್ರಂಪ್ ಡಿಸ್ಕಷನ್ ನಡೆಸ್ತಾರೆ. ಆಮೇಲೆ ಮೀಟಿಂಗ್ ಫಿಕ್ಸ್ ಮಾಡಿ ಇವರು ಒಟ್ಟಿಗೆ ಕೂತು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋ ವಿಚಾರದಲ್ಲಿ ಚರ್ಚಿಸ್ತಾರೆ ಅಂತ ವರದಿಯಾಗಿದೆ. ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗ್ತಿರೋ ಟೈಮಲ್ಲೇ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೊಸ ಅಲೆ ಎದ್ದಿದೆ. ಬಿಟ್ ಕಾಯಿನ್ ಮೌಲ್ಯದಲ್ಲಿ ಸಾರ್ವಕಾಲಿಕ ದಾಖಲೆಯಾಗಿದೆ. ಜನವರಿ 20ನೇ ತಾರೀಕು ಬಿಟ್ ಕಾಯಿನ್ ಬೆಲೆ $1,09,241 ಅಂದ್ರೆ $94 ಲಕ್ಷ ಅಧಿಕ ಜಿಗಿದು ಬಿಟ್ಟಿದೆ. ಇದಿನ್ನೂ ಜಿಗಿತಾನೆ ಹೋಗುತ್ತೆ. ಇದು ರೆಕಾರ್ಡ್ ಆಗೋ ಟೈಮ್ನಲ್ಲಿ, ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಇದ್ದ ಪ್ರೈಸ್ ಇನ್ನೂ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಇದು ಈ ರೀತಿ ಹೆಚ್ಚಾಗೋಕೆ ಟ್ರಂಪ್ ಕೈಚಳಕ ಇದೆ. ಅಧಿಕಾರ ಸ್ವೀಕಾರಕ್ಕೂ ಮೊದಲು ಟ್ರಂಪ್ ಈ ಡಾಲರ್ ಟ್ರಂಪ್ ಅನ್ನೋ ಕ್ರಿಪ್ಟೋ ಕರೆನ್ಸಿಯನ್ನು ಲಾಂಚ್ ಮಾಡಿದ್ರು. ಅವರ ಪತ್ನಿ ಮೆಲಾನಿಯಾ ಟ್ರಂಪ್ ಕೂಡ ಡಾಲರ್ ಸಿಂಬಲ್ ಡಾಲರ್ ಮೆಲಾನಿಯಾ ಅನ್ನೋ ಕ್ರಿಪ್ಟೋ ಕರೆನ್ಸಿಯನ್ನು ಲಾಂಚ್ ಮಾಡಿದ್ರು. ಇವೆರಡಕ್ಕೂ ಭಾರಿ ಬೆಂಬಲ ವ್ಯಕ್ತ ಆಗಿತ್ತು. ಅದರ ಬೆನ್ನಲ್ಲೇ ಬಿಟ್ ಕಾಯಿನ್ ಕೂಡ ಸಾರ್ವಕಾಲಿಕ ದಾಖಲೆ ಮಾಡಿದೆ. ಏನು ಬೈಡೆನ್ ಹೋಗ್ತಾ ಎಷ್ಟಾಗತ್ತಷ್ಟು ಕಾರವಾರ ಮಾಡಿ ಹೋಗೋಣ ಅಂತ ಪ್ಲಾನ್ ಮಾಡದಂಗಿದೆ. ಕೆಲವೇ ದಿನಗಳ ಹಿಂದೆ ಕೂಡ ಬೈಡೆನ್ ತಮ್ಮ ಮಗನಿಗೇನೆ ಕ್ಷಮಾದಾನ ಮಾಡಿಬಿಟ್ಟಿದ್ರು. ಏನು ತಪ್ಪಿಲ್ಲ, ವಚವಾಗ್ಬಿಡು, ಹೋಗ್ ಮಗನೇ ಅಂತ ಹೇಳಿಕೊಟ್ಟಿದ್ರು. ಈಗ ಕೆಲ ಗಂಟೆಗಳ ಮುಂಚೆ, ಕುರ್ಚಿಯಿಂದ ಇಳಿಯೋ ಗಂಟೆಗಳ ಮುಂಚೆ ಮತ್ತೆ ಒಂದಷ್ಟು ಕಾಂಟ್ರವರ್ಷಿಯಲ್ ಕ್ಷಮಾದಾನಗಳನ್ನ ಮಾಡಿ ಹೋಗಿದ್ದಾರೆ. ಇದರಲ್ಲಿ ನಿವೃತ್ತ ಜನರಲ್ ಮಾರ್ಕ್ ಮಿಲಿ, ಸಾಂಕ್ರಾಮಿಕ ರೋಗಗಳ ತಜ್ಞ ಆಂಟನಿ ಫೌಚಿ, ಟ್ರಂಪ್ ಟೀಕಾಕಾರ ಲಿಜ್ ಚೀನಿ ಇವರೆಲ್ಲ ಇದ್ದಾರೆ. ಅಲ್ಲದೆ 2021ರಲ್ಲಿ US ಕ್ಯಾಪಿಟಲ್ ಮೇಲೆ ದಾಳಿ ನಡೆಸಿದಾಗ ಅದರ ವಿರುದ್ಧ ತನಿಖೆ ನಡೆಸಿದ ಸೆಲೆಕ್ಟ್ ಕಮಿಟಿಯ ಸಿಬ್ಬಂದಿ ಮತ್ತು ಸಂಸದರಿಗೂ ಕೂಡ ಬೈಡೆನ್ ಈಗ ಕೊನೆ ಗಳಿಗೆಯಲ್ಲಿ ಕ್ಷಮಾದಾನ ಕೊಟ್ಟು ಎಲ್ಲರನ್ನೂ ಬಚಾವ್ ಮಾಡಿಬಿಟ್ಟು ಪಾರ್ ಮಾಡಿಬಿಟ್ಟು ಹೊರಟಿದ್ದಾರೆ. ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡೋದಾದ್ರೆ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ವಕ್ಫ್ ವಿವಾದ ಭುಗಿಲೆದ್ದಿದೆ. ರೈತರ ಜಮೀನು ಪುರಾತತ್ವ ಇಲಾಖೆಯ ಆಸ್ತಿ ಪಹಣಿ ಪತ್ರದಲ್ಲಿ ವಕ್ಫ್ ಬೋರ್ಡ್ ಹೆಸರು ದಾಖಲಾಗಿದೆ. ಇದನ್ನು ಖಂಡಿಸಿ ರೈತರು ಹಾಗೂ ಹಿಂದೂಪರ ಸಂಘಟನೆಗಳು ಸೇರಿ ಸೋಮವಾರ ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾದಾಗ ಪೊಲೀಸರು $37 ಲಕ್ಷ ಹಣವನ್ನ ವಶಪಡಿಸಿಕೊಂಡಿದ್ರು. ಅದನ್ನೀಗ ವಾಪಸ್ ಕೊಡಿಸುವಂತ ಕೇಳಿ ದರ್ಶನ್ ಕೋರ್ಟ್ಗೆ ಹೋಗಿದ್ದಾರೆ. ಕರ್ನಾಟಕದಲ್ಲಿ ದರೋಡೆ ಕೇಸ್ಗಳು ಜಾಸ್ತಿ ರಿಪೋರ್ಟ್ ಆಗ್ತಿರೋ ಹೊತ್ತಲ್ಲೇ ಬೆಂಗಳೂರಿನ ಮೆಟ್ರೋದಲ್ಲೂ ಕೂಡ ಕೇಬಲ್ ಕಳ್ಳತನ ಆಗಿರೋದು ಗೊತ್ತಾಗಿದೆ. ಪೀಣ್ಯ, ರಾಜಾಜಿನಗರ ಮತ್ತು ಬಸವನಗುಡಿ ಮೆಟ್ರೋ ಮಾರ್ಗಗಳಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕೇಬಲ್ ಅನ್ನ ಕದಿಯಲಾಗಿದೆ. ಏನು ಅನುಮತಿ ಇಲ್ಲದ ಖಾಲಿ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಮಸೀದಿ ನಿರ್ಮಿಸಿ ಅಲ್ಲಿ ಪ್ರಾರ್ಥನಾ ಸ್ಥಳವನ್ನಾಗಿ ಬದಲಾಯಿಸೋಕೆ ಹೊರಟ 4 ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಜಾಮ್ ಸಾವಂತ್ ಶುಮಾಲಿ ಅನ್ನೋ ಹಳ್ಳಿಯಲ್ಲಿ ಈ ಘಟನೆಯಾಗಿದೆ. ಭಾರತದ ಚಿನ್ನದ ಹುಡುಗ, ಖ್ಯಾತ ಜಾವೆಲಿನ್ ಪಟು ನೀರಜ್ ಚೋಪ್ರಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಟೆನ್ನಿಸ್ ಆಟಗಾರ್ತಿ ಹಿಮಾನಿ ಮೋರ್ ಅವರನ್ನ ಮದುವೆಯಾಗಿದ್ದಾರೆ. ಐಪಿಎಲ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ನ ಕ್ಯಾಪ್ಟನ್ ಆಗಿ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ರನ್ನ ನೇಮಕ ಮಾಡಲಾಗಿದೆ. ಖುದ್ದು ಲಕ್ನೋ ಟೀಮ್ ಮಾಲೀಕ ಸಂಜೀವ್ ಗೋಯಂಕಾ ಈ ಬಗ್ಗೆ ಘೋಷಿಸಿದ್ದಾರೆ. ಕಳೆದ ವರ್ಷ ಕೊನೆಯಲ್ಲಿ ನಡೆದ 2025ರ IPL ಮೆಗಾ ಆಕ್ಷನ್ನಲ್ಲಿ ಪಂತ್ರನ್ನ IPL ಇತಿಹಾಸದಲ್ಲೇ ಅತಿ ದುಬಾರಿ ಬೆಲೆಗೆ $27 ಕೋಟಿ ಲಕ್ನೋ ಟೀಮ್ ಖರೀದಿ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಪಂತ್ರನ್ನ ಟೀಮ್ನ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಲಾಗಿದೆ. ಅಂದ ಹಾಗೆ ಇದರ ಮಾಲೀಕ ಸ್ವಲ್ಪ ಸರಿ ಇಲ್ಲ. ಧೋನಿಯೊಟ್ಟಿಗೆ ಕಿರಿಕ್ ಮಾಡ್ಕೊಂಡಿದ್ರು. ಧೋನಿಯೊಟ್ಟಿಗೆ ಸೆಟ್ ಆಗಲಿಲ್ಲ ಇವರಿಗೆ ಈ ಹಿಂದೆ ಪುಣೆಲಿದ್ದಾಗ. ಅದಾದಮೇಲೆ KL ರಾಹುಲ್ ಒಟ್ಟಿಗೂ ಕಿರಿಕಿರಿ ಆಗಿತ್ತು ಇವರಿಗೆ. ಈಗ ಪಂತ್ ಜೊತೆ ಇನ್ನೇನಿದೆ ಅಂತ ಗೊತ್ತಿಲ್ಲ, ಕಾದಿದೆ ಅಂತ. ಈಗ ಫಿಟ್ನೆಸ್ ಬಗ್ಗೆ ಎಲ್ಲರಿಗೂ ಮೋಟಿವೇಶನ್ ಕೊಡಬಹುದಾದ, ಆಹಾರ ಕ್ರಮ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಪ್ರೇರಣೆ ಆಗಬಹುದಾದ ಒಂದು ಸುದ್ದಿ ಇದೆ. ಭಾರತ ಕ್ರಿಕೆಟ್ ತಂಡದ ಆಟಗಾರ ಮೊಹಮ್ಮದ್ ಶಮಿ ಅವರ
ಬೌಲಿಂಗ್ ಕೋಚ್ ಶಿವಶಂಕರ್ ಪಾಲ್ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಹೊರಹಾಕಿದ್ದಾರೆ. ಶಮಿ ಭಾರತ ಕ್ರಿಕೆಟ್ ತಂಡಕ್ಕೆ ಮರಳೋಕೆ ಸಾಕಷ್ಟು ಶ್ರಮ ಪಟ್ಟರು, ಸಿಕ್ಕಾಪಟ್ಟೆ ಡಯಟ್ ಕೂಡ ಮಾಡಿ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾ ಇದ್ರು. OMAD 1 meal a day. ಈ ಹಿಂದೆ ನಮ್ಮಲ್ಲಿ ನಗರ ಪೊಲೀಸ್ ಆಯುಕ್ತರಾಗಿರೋ ಕಮಿಷನರ್ ದಯಾನಂದ್ ಅವರು ಪಾಡ್ಕಾಸ್ಟಿಗೆ ಬಂದಾಗ ಅದರಲ್ಲೂ ಕೂಡ ಅವರು ಅದನ್ನೇ ಹೇಳಿದರು, ನಾನು OMAD ಡಯಟ್ ಅನ್ನ ಫಾಲೋ ಮಾಡ್ತೀನಿ, ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದು ಅಂತ. ಈಗ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಮೊಹಮ್ಮದ್ ಶಮಿ, ಬೌಲರ್, ಭಾರತದ ಕ್ರಿಕೆಟ್ನ ಟೆಸ್ಟ್ ಕ್ರಿಕೆಟ್ನ ವರ್ಕ್ ಹಾರ್ಸ್ ಬೌಲರ್ ಅಂತ ಕರೆಸ್ಕೊಳ್ಳುವಂಥ ಮೊಹಮ್ಮದ್ ಶಮಿ ಫಿಟ್ನೆಸ್ ಅನ್ನ ಮತ್ತೆ ಮರಳಿಗಳಿಸ್ಕೊಳ್ಳಿಕ್ಕೆ, ಇಂಜುರಿ ಬಳಿಕ ಮತ್ತೆ ರಿಕವರ್ ಆಗಿ ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನು ಪಡ್ಕೊಳ್ಳೋಕೆ ಅವರು ಒಂದೇ ಹೊತ್ತು ಊಟ ಮಾಡ್ತಾ ಇದ್ರು, ಕಠಿಣ ಪರಿಶ್ರಮ ಪಡ್ತಾ ಇದ್ರು. ಅವರ ಅಚ್ಚುಮೆಚ್ಚಿನ ಬಿರಿಯಾನಿ, ಈ ಹೆವಿ ಕ್ಯಾಲೋರಿ ಫುಡ್ ಅವುಗಳನ್ನೆಲ್ಲ ಅವಾಯ್ಡ್ ಮಾಡಿದ್ರು ಅಂತ ಅವರ ಕೋಚ್ ಹೇಳಿದ್ದಾರೆ. ಅಂದಹಾಗೆ ಮೊಹಮ್ಮದ್ ಶಮಿ 2023 ವಿಶ್ವಕಪ್ ನಂತರ ಪಾದದ ಗಾಯದಿಂದ ಟೀಮ್ ಇಂಡಿಯಾದಿಂದ ಹೊರಗುಳಿದಿದ್ರು. ಈಗ ಮತ್ತೆ ಚಾಂಪಿಯನ್ಸ್ ಟ್ರೋಫಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಇನ್ನು ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಬೆಟರ್ ಪರ್ಫಾರ್ಮೆನ್ಸ್ ತೋರಿಸಿದೆ, ಹಸಿರು ಪಟ್ಟಿಲಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 454 ಪಾಯಿಂಟ್ಸ್ ಜಾಸ್ತಿಯಾಗಿ 77,073ಕ್ಕೆ ಏರಿಕೆಯಾಗಿದೆ. ನಿಫ್ಟಿ 141 ಪಾಯಿಂಟ್ಸ್ ಹೆಚ್ಚಾಗಿ 23,344 ಆಗಿದೆ. ಬ್ಯಾಂಕಿಂಗ್ ಮತ್ತು ಮೆಟಲ್ ಸ್ಟಾಕ್ಗಳಿಂದ ಷೇರುಪೇಟೆಗೆ ಬಲ ಸಿಕ್ಕಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮತ್ತು ವಿಪ್ರೋ ಉತ್ತಮ ಲಾಭ ಪಡ್ಕೊಂಡಿವೆ. ಅತ್ತ ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್ ಕೂಡ ಮಾರುಕಟ್ಟೆಗೆ ಸಾಥ್ ಕೊಟ್ಟಿದೆ. ಆದರೆ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳದಿರೋ ಡೊನಾಲ್ಡ್ ಟ್ರಂಪ್ ಅವರ ಟ್ರೇಡ್ ಪಾಲಿಸಿಗಳು ಹೇಗಿರಲಿವೆ ಅನ್ನೋ ಆತಂಕ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆಯ ಕಳವಳ ಮಾತ್ರ ಹೂಡಿಕೆದಾರರಲ್ಲಿ ಹಾಗೇ ಇದೆ. ಮಾರ್ಕೆಟಲ್ಲಿ ಅನಿಶ್ಚಿತತೆ ಇನ್ನೂ ಬಹಳ ಕಮ್ಮಿಯೇನಾಗಿಲ್ಲ ಅಂತ ಷೇರುಪೇಟೆ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 5 ಪೈಸೆ ಜಾಸ್ತಿಯಾಗಿ 86 ರೂಪಾಯಿ 55 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 106 ರೂಪಾಯಿ ಹೆಚ್ಚಾಗಿ 79,345 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 97 ರೂಪಾಯಿ ಹೆಚ್ಚಾಗಿ 72,680 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 620 ರೂಪಾಯಿ ಕಮ್ಮಿಯಾಗಿ 90,200 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ಥರ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.